ನೋಡ್ರಿ, ನಾನು ಮುಖ್ಯಮಂತ್ರಿ ಆಗಿರುವಾಗ ಅಸಮಾನತೆ ಹೋಗ್ಬೇಕಲ್ಲ, ಆರ್ಥಿಕವಾಗಿ ಸಾಮಾಜಿಕ ಶಕ್ತಿ ಬರಬೇಕಲ್ಲ, ಅದಕ್ಕೆ ಮಾಡಿದ್ದು ಏನು ಮಾಡಿದೆ ನಾನು 2013ರಲ್ಲಿ ಏನು ಹೇಳಯ್ಯ, ಸಮಾಜ ಕಲ್ಯಾಣ ಇಲಾಖೆ ಸಚಿವರು SCP TSP ಕಾಯ್ದೆ ಮಾಡಿದ್ದು ಯಾರು ಮಾಡಿದಾರ? ಎಲ್ಲರೂ ಮಾಡಿದಾರೇನ್ರಿ? ಆಂಧ್ರ, ತೆಲಂಗಾಣ, ಕರ್ನಾಟಕ ಬಿಟ್ಟರೆ ಬೇರೆ ಯಾವ ರಾಜ್ಯದಲ್ಲೂ ಕೂಡ ಮಾಡಿಲ್ಲ. ಮತ್ತೆ ನಿಮ್ಗೆ ಹೆಂಗೆ ಆರ್ಥಿಕ ಶಕ್ತಿ ಬರೋದು? ಹೆಂಗೆ ಈಗ ಕೆಲವು ರಾಜಕೀಯ ಪಕ್ಷಗಳು ಇದಕ್ಕೆ ವಿರುದ್ಧವಾಗಿದ್ದಾವೆ. ಡಿಸೆಂಬರ್ ತಿಂಗಳು 2013 ಡಿಸೆಂಬರ್ ತಿಂಗಳಲ್ಲಿ ಕಾಯ್ದೆ ಮಾಡೋದನ್ನು ಬೆಳಗಾಂ ಅಧಿವೇಶನದಲ್ಲಿ ಆ ಕಾಯ್ದೆ ಮಾಡಿದ ಮೇಲೆ 15,000 ಕೋಟಿ ಇತ್ತು SCP TSP 2014ರಲ್ಲಿ 15,000 ಕೋಟಿ ಇತ್ತು. ಇವತ್ತು ಎಷ್ಟು ಗೊತ್ತಾ? ಎಷ್ಟಿದೆ? 42,000 ಕೋಟಿ. ಬಹಳ ಜನರಿಗೆ ಇದರ ಮಹತ್ವನೇ ಅರ್ಥ ಆಗಿಲ್ಲ. ಇದು ಅರ್ಥ ಆಗಿಲ್ಲ. ಯಾಕೆ ಬೇರೆ ಕೇಂದ್ರದಲ್ಲಿ ಯಾಕೆ ಮಾಡಿಲ್ಲ? ಬೇರೆ ರಾಜ್ಯಗಳಲ್ಲಿ ಯಾಕೆ ಮಾಡಿಲ್ಲ? ನಾವು ಇದನ್ನೆಲ್ಲ ಕೇಳೋದೇ ಇಲ್ಲ. ಮತ್ತೆ ಸುಮ್ಮನೆ ಬಂದ್ಬಿಡ್ತದೆ ಸಮಾನತೆ. ಸುಮ್ಮನೆ ಬರ್ತದ? ಅಸಮಾನತೆ ಹೋಗ್ಬೇಕು ಅಂತಂದ್ರೆ ಸುಮ್ಮನೆ ಹೋಗುತ್ತಾ? ಆರ್ಥಿಕವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಹೇಳಿದ್ರು? ಬುದ್ಧ ಏನು ಹೇಳ್ದ? ಸಮಾನತೆಯ ಸಮಾಜ ನಿರ್ಮಾಣ ಆಗಬೇಕು ಅಂತೆಲ್ಲ ಹೇಳಿದ್ದು. ಸಮಾನತೆಯ ಸಮಾಜ ಆಗಬೇಕಾದ್ರೆ ಆರ್ಥಿಕವಾಗಿ ಪ್ರತಿಯೊಬ್ಬರಿಗೂ ಕೂಡ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ಬರಬೇಕು. ಆರ್ಥಿಕವಾಗಿ ಶಕ್ತಿ ಬರದೆ ಹೋದರೆ, ಸಾಮಾಜಿಕವಾಗಿ ಶಕ್ತಿ ಬರದೆ ಹೋದರೆ ಬದಲಾವಣೆ ಆಗಲ್ಲ. ಸ್ವಾತಂತ್ರ್ಯ ಬಂದರೂ ಕೂಡ ಅದು ಸಾರ್ಥಕ ಆಗಲ್ಲ, ಯಶಸ್ಸನ್ನು ಕಾಣಲ್ಲ. ಆಮೇಲೆ ನಾನು ಮಾಡಿದ ಇನ್ನೊಂದು ಕೆಲಸ ಏನಪ್ಪಾ ಅಂತಂದ್ರೆ, ಕಾಂಟ್ರಾಕ್ಟಲ್ಲಿ ರಿಸರ್ವೇಶನ್ ತಂದದ್ದು. ಅಲ್ಲಿವರೆಗೆ ತಂದಿದ್ದೀರಾ? ಬೇರೆ ರಾಜ್ಯಗಳಲ್ಲಿ ಇದೆಯಾ? ಬೇರೆ ರಾಜ್ಯಗಳಲ್ಲಿ ಯಾಕಿಲ್ಲ? ನಾನು ಯಾಕೆ ಇವನ್ನೆಲ್ಲ ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಂತಂದ್ರೆ, ನಾನು ಕೂಡ ಒಬ್ಬ ಹಿಂದುಳಿದ ಜಾತಿಗೆ ಸೇರಿದವನು. ನಾನು ಅವಕಾಶಗಳಿಂದ ವಂಚಿತರಾಗಿರ್ತಕ್ಕಂಥವನು. ನಾನು ಆಗದೇ ಇರ್ಬೋದು. ನಮ್ಮ ಜನಾಂಗ ಹಿಂದುಳಿದವರು, ದಲಿತರು, ಅಲ್ಪಸಂಖ್ಯಾತರು, ಎಲ್ಲ ಸಮಾಜದವರು ಕೂಡ. ನೀವು ಯೋಚನೆ ಮಾಡಿ, ಬಹಳ ಜನ ಹೇಳ್ತಾರೆ ಸಿದ್ದರಾಮಯ್ಯನವ್ರ ಸರ್ಕಾರ ಏನು ಮಾಡ್ತು ದಲಿತರಿಗೆ. ನೀವು ಕೆಲವು ಮನವಿಗಳನ್ನೆಲ್ಲ ಕೊಟ್ಟಿದ್ದೀರಿ. ರಿಸರ್ವೇಶನ್ ಇನ್ ಪ್ರಮೋಷನ್ ಸುಪ್ರೀಂ ಕೋರ್ಟ್ ಹೊಡೆದಾಕ್ತರು. ಸುಪ್ರೀಂ ಕೋರ್ಟ್ನವ್ರು ಹೊಡೆದಾಕ್ತರು ರಿಸರ್ವೇಶನ್ ಇನ್ ಪ್ರಮೋಷನ್. ನಾನು ಎಂತ ಚೀಫ್ ಸೆಕ್ರೆಟರಿ ಇದ್ಲಲ್ಲ, ಯಾರವಳು ರತ್ನಪ್ರಭಾ, ಅವಳ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿ ಮಾಡಿ ಕಮಿಟಿಯಿಂದ ರಿಪೋರ್ಟ್ ತರಿಸ್ಕೊಂಡು ಆ ರಿಪೋರ್ಟ್ ಆಧಾರದ ಮೇಲೆ ನಾನು ಮತ್ತೆ ರಿಸರ್ವೇಶನ್ ಇನ್ ಪ್ರಮೋಷನ್ ಕೊಟ್ಟೆ. ಯಾಕೆ ಬೇರೆ ರಾಜ್ಯಗಳು ಮಾಡಲಿಲ್ಲ? ಯಾಕ್ರಿ ಮಾಡಲಿಲ್ಲ? ಕೇಳಿದ್ರ? ಕೇಂದ್ರ ಸರ್ಕಾರದವ್ರು ಮಾಡಿದ್ರ? ಬೇರೆ ರಾಜ್ಯಗಳು ಮಾಡಿದ್ದಾರ? ಯಾಕೆ ಕೇಳಿಲ್ಲ? ನೀವು ಸಮಾನತೆ ಬರಬೇಕು, ಬುದ್ಧನೂ ಹೇಳ್ತಾನೆ, ಬಸವಣ್ಣನೂ ಹೇಳ್ತಾನೆ, ಅಂಬೇಡ್ಕರ್ ಹೇಳ್ತಾರೆ, ಹೇಳ್ಬೇಕಪ್ಪ. ಸಮಾನತೆ ಬರಬೇಕು. ಸುಮ್ಮನೆ ಬಂದ್ಬಿಡ್ತದ?
ಒಂದು, ನಮ್ಮಲ್ಲಿ ಜಾಗೃತಿ ಬರಬೇಕು, ಜಾಗೃತಿ ಜೊತೆಗೆ ಕಾರ್ಯಕ್ರಮಗಳಿರಬೇಕು. ಆ ಕಾರ್ಯಕ್ರಮಗಳು ಇಲ್ಲದೆ ಹೋದರೆ ನಿಮಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ಹೆಂಗೆ ಬರ್ತದೆ? ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ಬರದೆ ಹೋದರೆ ಜಾತಿ ಹೆಂಗೆ ಹೋಗ್ತದೆ? ವಿದ್ಯಾವಂತರು ಕೂಡ ಜಾತಿ ಮಾಡೋಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ ಈಗ. ನಾನು ನಿನ್ನೆ ಬೆಂಗಳೂರಿನಲ್ಲಿ ಸೈನ್ಸ್ ಕಾಲೇಜ್ಗೆ ಹೋಗಿದ್ದೆ. 100 ವರ್ಷ ಆಗಿದೆ ಸೈನ್ಸು ಕಾಲೇಜ್ ಅದು ಪ್ರಾರಂಭ ಆಗಿ. ನೀನು ಅಲ್ಲೇ ಓದ್ತಾ? ನೀನು ಅಲ್ಲಿನ ನೀನು ಜಾತಿ ಬಿಟ್ಟಿಲ್ಲ. ಇವತ್ತು ಕೂಡ ಮೂಢನಂಬಿಕೆಗಳನ್ನು ನಂಬೋದು, ಕಂದಾಚಾರಗಳನ್ನು ನಂಬೋದು, ಮೌಢ್ಯಗಳನ್ನು ನಂಬೋದು. ನೀನು ಯಾಕೆ, ನಿನಗೆ ಅಂಗಿ ಇಲ್ಲ, ನಿನಗೆ ಯಾಕೆ ಬಡತನ ಇದೆ, ನೀನು ಯಾಕೆ ಅವಿದ್ಯಾವಂತನಾಗಿದೆಯಾ, ನಿನಗೆ ಯಾಕೆ ಸೂರಿಲ್ಲ ಅಂತಂದರೆ, ನಾನು ಹಿಂದೆ ಪಾಪದ ಕೆಲಸ ಮಾಡಿಬಿಟ್ಟಿದ್ದೆ, ಅದಕ್ಕೆ ಇಂಥ ಈ ಜನ್ಮದಲ್ಲಿ ಹುಟ್ಟಿದ್ದೀನಿ. ಅಂದರೆ ಗಟ್ಟಿ ಮಾಡಿಬಿಟ್ಟಿದ್ದಾರೆ. ಇನ್ನೊಂದು ಏನು ಹೇಳ್ತಾ ಹೇಳಿದ್ರೆ ಹಣೆ ಬರ, ಅದು ಡಾಕ್ಟ್ರುಗಳು ಇರುತ್ತದೆ, ಇಂಜಿನಿಯರ್ಗಳು ಇರುತ್ತದೆ. ಹಣೆ ಬರಹ ಏನು ಬರೆದ್ಬಿಟ್ಟಿದ್ದಾನ ದೇವರು, ಬ್ರಹ್ಮ ಬರೆದ್ಬಿಟ್ಟನ ಬಂದು ಹಣೆಯಲ್ಲಿ ಹಿಂಗೆ ಆಗು ನೀನು ಅಂತ ಬರೆದ್ಬಿಟ್ಟಿದ್ದಾನ. ಮಾದೇವಪ್ಪನ ಅಣ್ಣ ಇವನು ಡಾಕ್ಟರ್ ಆಗಿದ್ದಾನೆ, ಮಾದೇವಪ್ಪನ ಅಣ್ಣ ವ್ಯವಸಾಯ ಮಾಡ್ತಾ ಇದ್ದಾನೆ. ಅವ್ನಿಗೆ ವ್ಯವಸಾಯ ಮಾಡುವಂತ ಬರೆದ್ಬಿಟ್ಟ, ಇವನಿಗೆ ಡಾಕ್ಟರ್ ಆಗುವಂತ ಬರೆದ್ಬಿಟ್ಟ, ಮಂತ್ರಿ ಆಗುವಂತ ಬರೆದ್ಬಿಟ್ಟ. ಇದೆಲ್ಲ ಮೂಢನಂಬಿಕೆಗಳಿದಾವಲ್ಲ, ಇದೆಲ್ಲ ನಾವು ತೆಗೆದಾಕ್ಬೇಕಲ್ಲ. ಮತ್ತೆ ವಿಜ್ಞಾನ ಓದೋದು ಯಾಕೆ? ನಾವು ಅದಕ್ಕೋಸ್ಕರವಾಗಿ ಪ್ರಶ್ನೆ ಮಾಡತಕ್ಕಂಥ ಸ್ವಭಾವವನ್ನು ಬೆಳೆಸ್ಕೋಬೇಕು. ಯಾವುದು ಸರಿ, ಯಾವುದು ಸರಿ ಇಲ್ಲ, ಯಾರು ನಮ್ಮ ಪರವಾಗಿದ್ದಾರೆ, ಯಾರು ನಮ್ಮ ಪರವಾಗಿಲ್ಲ. ನಾನು ಅದಕ್ಕೋಸ್ಕರನೇ ನಾನು 83ರಿಂದ 2013ರಿಂದ 18ರವರೆಗೆ ಮುಖ್ಯಮಂತ್ರಿ ಆಗಿದ್ದೆ. ಆಗ ಅನೇಕ ಭಾಗ್ಯಗಳನ್ನು ಕೊಟ್ಟೆ. ಅವೆಲ್ಲ ಕಾರ್ಯಕ್ರಮಗಳು ಕೂಡ ಅಸಮಾನತೆಯನ್ನು ಹೋಗಲಾಡಿಸತಕ್ಕಂಥ. ಈ ಸಾರಿ ಮುಖ್ಯಮಂತ್ರಿ ಆದಮೇಲೆ ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟರು. ಏನಮ್ಮ ನೀನು ಉಪಾಧ್ಯಕ್ಷೆ, ಒಬ್ಬರಿಗೆ ಎಷ್ಟು ಸಿಗುತ್ತೆ ಒಂದು ಕುಟುಂಬಕ್ಕೆ?